ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಒಂದು ಗಾದೆ ಮಾತಿದೆ, ನೀವು ಅದನ್ನು ಕೇಳಿರಬೇಕು. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ತಾ ಇಲ್ಲ, ರಷ್ಯಾ ಯಾರ ಮಾತು ಕೇಳ್ತಾ ಇಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪುತಿನ್ ಆಕಾಶ ತೋರಿಸ್ತಾ ಇದ್ದಾರೆ. ಸೊ ರಷ್ಯಾ ಮಾತು ಕೇಳ್ತಿಲ್ಲ, ಯುದ್ಧ ನಿಲ್ಲಿಸ್ತಿಲ್ಲ. ಇದು ಹೀಗೆ ಮುಂದುವರೆದ್ರೆ ನ್ಯಾಟೋ ಮತ್ತು ಅಮೆರಿಕಗಳ ಸಂಬಂಧಗಳು ಹಳಸತ್ವೆ, ಶಕ್ತಿ ಕಡಿಮೆ ಆಗುತ್ತೆ. ಹೀಗಾಗಿ ನ್ಯಾಟೋ ಮುಖ್ಯಸ್ಥ ಭಾರತ, ಚೈನಾ ಹಾಗೂ ಬ್ರೆಜಿಲ್ಗಳಿಗೆ ಧಮಕಿ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ರಷ್ಯಾ ಮಾತು ಕೇಳದೇ ಇದ್ರೆ ಭಾರತಕ್ಕೆ ಧಮಕಿ ಕೊಡೋದು ಅಮೆರಿಕದ ಶೈಲಿಯಲ್ಲೇ ಈಗ ನ್ಯಾಟೋ ಕೂಡ ಮಾತಾಡ್ತಾ ಇದೆ. ರಷ್ಯಾ ಯುದ್ಧ ನಿಲ್ಲಿಸದೇ ಇದ್ರೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹಾಕ್ತೀವಿ, ಅದರಿಂದ ಭಾರತ, ಬ್ರೆಜಿಲ್ ಮತ್ತು ಚೈನಾಗಳಿಗೆ ಏನಾಗುತ್ತೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಅನ್ನೋ ಥರದ ಹೇಳಿಕೆಯೊಂದು ನ್ಯಾಟೋ ಮುಖ್ಯಸ್ಥನ ಕಡೆಯಿಂದ ಬಂದಿದೆ. ಹಾಗಾದರೆ ಈ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂದರೆ ಏನು? ಇದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ? ಈ ಧಮಕಿಗೆ ಭಾರತ ಹೆದರುತ್ತಾ ಚೈನಾ ಮೇಲೆ ನಿರ್ಬಂಧಗಳನ್ನು ಹೇರಿದರೆ ನಷ್ಟ ಚೈನಾಗ, ಪಶ್ಚಿಮಕ್ಕ? ಇಷ್ಟಕ್ಕೂ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಭಾರತವನ್ನು ಯಾಕೆ ಟಾರ್ಗೆಟ್ ಮಾಡ್ಕೊಳ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಶುರುವಾಗಿ 3 ವರ್ಷಗಳು ಕಳೀತಾ ಬಂದಿವೆ. ಆದರೆ ಅದು ನಿಲ್ಲುವ ಸೂಚನೆಗಳು ಮಾತ್ರ ಇದುವರೆಗೆ ಸಿಗ್ತಾ ಇಲ್ಲ. ಒಂದು ಕಡೆ ಅಮೆರಿಕ, ಯುರೋಪ್ ದೇಶಗಳು, ಅಮೆರಿಕಾದ ಮಿತ್ರ ದೇಶಗಳು ಕೂಡ ಯುಕ್ರೇನ್ನ ಬೆಂಬಲಕ್ಕೆ ನಿಂತರೂ ರಷ್ಯಾದ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕಲ್ಲಿ ಸಾಧ್ಯ ಆಗಿಲ್ಲ. ಯುಕ್ರೇನ್ ಇಲ್ಲಿ ಯುದ್ಧ ನಿಲ್ಲಿಸಬೇಕು ಅಂದರೆ ಈಗಾಗಲೇ ರಷ್ಯಾ ಆಕ್ರಮಿಸಿಕೊಂಡಿರೋ ಭೂಭಾಗವನ್ನು ರಷ್ಯಾಗೆ ಬಿಟ್ಟು ಒಂದು ಕದನ ವಿರಾಮದ ಒಪ್ಪಂದಕ್ಕೆ ಬರಬೇಕು. ಹಾಗೆ ಮಾಡೋದಕ್ಕೆ ಯುಕ್ರೇನ್ ಸಿದ್ಧ ಇಲ್ಲ. ಅಂಥದ್ದೊಂದು ಸಂಧಾನಕ್ಕೆ ನ್ಯಾಟೋ ದೇಶಗಳು ಕೂಡ ಮನಸ್ಸು ಮಾಡ್ತಾ ಇಲ್ಲ. ಹಾಗೇನಾದರೂ ಆದರೆ ರಷ್ಯಾದ ಶಕ್ತಿಯನ್ನು ಒಪ್ಕೋಬೇಕಾಗಿ ಬರುತ್ತೆ. ಸೊ ಅದನ್ನು ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈ ಯುದ್ಧ ನಿಲ್ಲಬೇಕು, ಅವರು ಹೇಳೋ ಹಾಗೆ ಅಲ್ಲಿ ಸಂಧಾನ ಆಗಬೇಕು ಅಂದರೆ ರಷ್ಯಾದ ಶಕ್ತಿ ಕಡಿಮೆ ಆಗಬೇಕು. ರಷ್ಯಾ ತಾನಾಗಿ ಯುದ್ಧ ನಿಲ್ಲಿಸುವ ಮೂಡಿಗೆ ಬರಬೇಕು. ಹಾಗಾಗಬೇಕು ಅಂದರೆ ರಷ್ಯಾದ ಆದಾಯದ ಮೂಲಗಳು ಕಡಿಮೆ ಆಗಬೇಕು. ಯಾವೆಲ್ಲ ದೇಶಗಳು ರಷ್ಯಾ ಜೊತೆ ವ್ಯಾಪಾರ ಮಾಡ್ತಾ ಇವೆಯೋ ಅವು ರಷ್ಯಾದ ವ್ಯಾಪಾರವನ್ನು ನಿಲ್ಲಿಸಬೇಕು. ಇವತ್ತು ರಷ್ಯಾ ಜೊತೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಭಾರತ, ಚೈನಾ ಹಾಗೂ ಬ್ರೆಜಿಲ್. ಅವರು ವ್ಯಾಪಾರಗಳನ್ನು ನಿಲ್ಲಿಸಿದರೆ ರಷ್ಯಾ ದಾರಿಗೆ ಬರುತ್ತೆ. ಅಥವಾ ಆ ದೇಶಗಳು ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿರೋದ್ರಿಂದ ಅವರು ಹೇಳಿದರೆ ರಷ್ಯಾ ಕೇಳುತ್ತೆ. ಹೀಗಾಗಿ ನೀವು ರಷ್ಯಾದ ಮೇಲೆ ಒತ್ತಡ ಹೇರಿ ಯುದ್ಧ ನಿಲ್ಲಿಸೋದಕ್ಕೆ ಹೇಳಿ, ಅಥವಾ ನಮ್ಮ ನಿರ್ಬಂಧಗಳನ್ನು ನೀವು ಕೂಡ ಎದುರಿಸಿ ಅಂತ ನ್ಯಾಟೋ ಧಮಕಿ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ನ್ಯಾಟೋ ಈ ಮಾತುಗಳನ್ನು ಹೇಳ್ತಾ ಇರೋದು ಅಮೆರಿಕ ಅಧ್ಯಕ್ಷರ ಹೇಳಿಕೆಯ ನಂತರ. ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ರಷ್ಯಾದ ಬಗ್ಗೆ ಇದೇ ಥರದ ಮಾತುಗಳನ್ನು ಹೇಳಿದರು. ಪುತಿನ್ ಸ್ವೀಟ್ ಆಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದರ ಬೆನ್ನಲ್ಲೇ ಬಾಂಬ್ ಹಾಕ್ತಾರೆ ಅಂತ ಹೇಳಿದ್ದ ಟ್ರಂಪ್ ರಷ್ಯಾಗೆ 50 ದಿನಗಳ ಅಂತಿಮ ಗಡುವನ್ನು ಕೊಡ್ತಾ ಇದ್ದೀವಿ, ಅಷ್ಟರಲ್ಲವರು ಕದನ ವಿರಾಮಕ್ಕೆ ಮುಂದಾಗಬೇಕು. ಹಾಗಲ್ಲದೆ ಇದ್ರೆ ರಷ್ಯಾದಿಂದ ಯಾರೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಅವರ ಮೇಲೆ ಕೂಡ 100% ತೆರಿಗೆ ವಿಧಿಸ್ತೀವಿ ಅಂತ ಟ್ರಂಪ್ ಹೇಳಿದರು. ಈಗ ಅದೇ ಸೆಕೆಂಡರಿ ಸ್ಯಾಂಕ್ಷನ್ ಬಗ್ಗೆ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟ್ ಕೂಡ ಹೇಳ್ತಾ ಇದ್ದಾರೆ. ನೀವು ಭಾರತದ ಪ್ರಧಾನಿಯಾಗಿದ್ದರೆ, ಚೈನಾದ ಅಧ್ಯಕ್ಷರಾಗಿದ್ದರೆ, ಬ್ರೆಜಿಲ್ನ ಪ್ರಧಾನಿಯಾಗಿದ್ದರೆ ಈ ವಿಷಯವನ್ನು ನೀವು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಈ ಸೆಕೆಂಡರಿ ಸ್ಯಾಂಕ್ಷನ್ನ ಪರಿಣಾಮ ಏನು ಅನ್ನೋದು ನಿಮಗೆ ಗೊತ್ತಿದೆ. ರಷ್ಯಾ ಅಧ್ಯಕ್ಷರ ಜೊತೆ ಮಾತುಕತೆಗಳನ್ನು ಮಾಡಿ ಅವರ ಮೇಲೆ ಒತ್ತಡಗಳನ್ನು ಹೇರಿ ಅವರನ್ನು ಕದನ ವಿರಾಮಕ್ಕೆ ಒಪ್ಪಿಸಿ ಅನ್ನೋದು ಮಾರ್ಕ್ ಹೇಳ್ತಾ ಇರೋ ಮಾತು. ಇಲ್ಲಿ ಅಮೆರಿಕ ಹಾಗೂ ನ್ಯಾಟೋ ದೇಶಗಳು ಇನ್ನೂ ಕೂಡ ಹಳೆಯ ವಸಾಹತುಶಾಹಿ ಮನಸ್ಥಿತಿಯಿಂದ ಹೊರಬಂದಂತೆ ಕಾಣ್ತಾ ಇಲ್ಲ. ಅವರು ಅವರದ್ದೇ ಭ್ರಮೆಯಲ್ಲಿದ್ದಾರೆ. ಗೆಳೆಯರೆ, ಇಲ್ಲಿ ಭಾರತದ ಮೇಲೆ ಮಾತ್ರ ಸ್ಯಾಂಕ್ಷನ್ಗಳನ್ನು ಹಾಕೋದು ಅಥವಾ ಚೈನಾದ ಮೇಲೆ ಮಾತ್ರ ಸ್ಯಾಂಕ್ಷನ್ಗಳನ್ನು ಹಾಕೋದು ಬೇರೆ. ಆದರೆ ಭಾರತ ಮತ್ತು ಚೈನಾ ಎರಡರ ಮೇಲೂ ಒಟ್ಟಿಗೆ ನಿರ್ಬಂಧಗಳನ್ನು ವಿಧಿಸಿ ಪಶ್ಚಿಮದ ದೇಶಗಳು ಸುಖವಾಗಿರೋದಕ್ಕೆ ಸಾಧ್ಯ ಆಗತ್ತಾ? ಇನ್ನು ಈಗ ಈ ಸೆಕೆಂಡರಿ ಸ್ಯಾಂಕ್ಷನ್ ಅಂದರೆ ಏನು, ಅದರಿಂದ ಭಾರತದ ಮೇಲೆ ಆಗೋ ಪರಿಣಾಮಗಳೇನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ವಿಶ್ವಸಂಸ್ಥೆ, ಅಮೆರಿಕ ಅಥವಾ ಯಾವುದೇ ದೇಶ ಮತ್ತೊಂದು ದೇಶದ ಮೇಲೆ ನೇರವಾಗಿ ವಿಧಿಸುವ ನಿರ್ಬಂಧಗಳನ್ನು ಡೈರೆಕ್ಟ್ ಸ್ಯಾಂಕ್ಷನ್ಸ್ ಅಂತಲೂ, ಸ್ಯಾಂಕ್ಷನ್ಗೆ ಒಳಗಾದ ದೇಶಗಳ ಜೊತೆ ಸಂಬಂಧಗಳನ್ನು ಹೊಂದಿರುವ ಬೇರೆ ಬೇರೆ ದೇಶಗಳ ಮೇಲೆ, ಕಂಪನಿಗಳ ಮೇಲೆ ವಿಧಿಸುವ ನಿರ್ಬಂಧಗಳನ್ನು ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂತಲೂ ಕರೀತಾರೆ. ಇಲ್ಲಿ ರಷ್ಯಾದ ಮೇಲೆ ಈಗಾಗಲೇ ಅಮೆರಿಕ ವಿಪರೀತ ನಿರ್ಬಂಧಗಳನ್ನು ಹೇರಿದೆ, ಇನ್ನಲ್ಲಿ ಹಾಕೋದಕ್ಕೇನು ಉಳಿದಿಲ್ಲ. ಸೊ ಯಾವೆಲ್ಲ ದೇಶಗಳು ಹಾಗೂ ಸಂಸ್ಥೆಗಳು ರಷ್ಯಾ ಜೊತೆ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಳ್ತವೋ ಅಂಥ ಎಂಟಿಟಿಗಳ ಮೇಲೆ ಕೂಡ ನಿರ್ಬಂಧಗಳನ್ನು ವಿಧಿಸುವ ಮೂಲಕ ರಷ್ಯಾನ ಐಸೋಲೇಟ್ ಮಾಡಬೇಕು ಅಂತ ಪಶ್ಚಿಮ ನೋಡ್ತಾ ಇದೆ. ಇನ್ನು ಸ್ಯಾಂಕ್ಷನ್ಸ್ ಬಿದ್ದರೆ
ಭಾರತ ಪಶ್ಚಿಮದ ದೇಶಗಳ ಜೊತೆ ಮಾಡೋ ವ್ಯಾಪಾರದ ಮೇಲೆ ಒಂದಷ್ಟು ಪರಿಣಾಮಗಳು ಉಂಟಾಗುತ್ತವೆ. ಇಲ್ಲಿ ಭಾರತ ರಷ್ಯಾದಿಂದ ಹೆಚ್ಚಿನ ಪ್ರಮಾಣದ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ, ಆಯುಧ ಖರೀದಿ ಮಾಡ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅನ್ನೋದು ಅಮೆರಿಕಾದ ಉದ್ದೇಶ. ಇಲ್ಲಿ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ಹಿಂದೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹೇಳಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡೋ ಮೂಲಕ ಭಾರತ ರಷ್ಯಾಗೆ ಮಾತ್ರ ಸಹಾಯ ಮಾಡ್ತಾ ಇಲ್ಲ ಅಥವಾ ತನಗೆ ತಾನು ಸಹಾಯವನ್ನೂ ಮಾಡಿಕೊಳ್ತಾ ಇಲ್ಲ, ಬದಲಿಗೆ ಜಗತ್ತಿಗೆ ಉಪಕಾರವನ್ನು ಮಾಡ್ತಾ ಇದೆ. ಈಗ ರಷ್ಯಾ ಜಗತ್ತಿನ ಅತಿ ಹೆಚ್ಚು ತೈಲ ಉತ್ಪಾದಕ ದೇಶಗಳ ಪೈಕಿ ಒಂದು. ಅಲ್ಲಿಂದ ಈ ಹಿಂದೆ ಪಶ್ಚಿಮದ ದೇಶಗಳು ಕೂಡ ತೈಲ ಮತ್ತು ನ್ಯಾಚುರಲ್ ಗ್ಯಾಸನ್ನು ಖರೀದಿ ಮಾಡ್ತಾ ಇದ್ವು. ಈಗ ಅವರು ಖರೀದಿಯನ್ನು ನಿಲ್ಲಿಸಿದ್ದಾರೆ. ಪರಿಣಾಮ ಅರಬ್ ದೇಶಗಳ ತೈಲಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಇನ್ನು ಈಗ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳೋ ಭಾರತ ಮತ್ತು ಚೈನಾಗಳು ಕೂಡ ರಷ್ಯಾದ ತೈಲವನ್ನು ನಿಲ್ಲಿಸಿ ಅರಬ್ ದೇಶಗಳ ಕಡೆಗೆ ಬಂದುಬಿಟ್ಟು ಅಂತ ಇಟ್ಕೊಳ್ಳಿ, ತೈಲಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ, ಪೂರೈಕೆ ಅಲ್ಲಿ ಕಡಿಮೆ ಆಗುತ್ತೆ. ಆಗ ಸಹಜವಾಗೇ ಬೆಲೆ ಏರಿಕೆ ಆಗುತ್ತೆ. ಹಾಗೇನಾದರೂ ಆದರೆ ಭಾರತ ಒಂದೇ ಅಲ್ಲ, ಪಶ್ಚಿಮದ ದೇಶಗಳು ಕೂಡ ಆ ಬೆಲೆ ಏರಿಕೆಯ ಬಿಸಿಯನ್ನು ಅನುಭವಿಸಬೇಕಾಗಿ ಬರುತ್ತೆ ಮತ್ತು ಹಿಂದುಳಿದ ದೇಶಗಳು ಸಂಪೂರ್ಣವಾಗಿ ದಿವಾಳಿಯ ಅಂಚಿಗೆ ತಲುಪಿಬಿಡುವ ಹಾಗಾಗುತ್ತೆ. ಇದು ಆಗಬಾರದು. ಜಗತ್ತಿನ ಆರ್ಥಿಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇರೋದು ಅಂತ ಈ ಹಿಂದೆ ಜೈಶಂಕರ್ ತಿಳಿಸಿದ್ರು. ಅವತ್ತು ಅಮೆರಿಕ ಹಾಗೂ ಪಶ್ಚಿಮಗಳು ಸುಮ್ಮನಾಗಿದ್ವು. ಆದರೆ ಈಗ ಭಾರತ ರಷ್ಯಾ ಜೊತೆ ಆಯುಧ ಖರೀದಿ ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಅಮೆರಿಕಾದ F-35 ನಮಗೆ ಬೇಡ ಅಂತ ಹೇಳಿದೆ. ರಷ್ಯಾದ Su-57 ಯುದ್ಧ ವಿಮಾನದ ಕಡೆಗೆ ಭಾರತ ಸ್ವಲ್ಪ ಮಟ್ಟಿಗೆ ಒಲವು ತೋರಿಸುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗೆ S-400 ಹಾಗೂ ಇನ್ನಿತರ ಮಿಸೈಲುಗಳ ಖರೀದಿಗೆ ಜಂಟಿ ತಯಾರಿ ಬಗ್ಗೆ ಕೂಡ ಎರಡೂ ದೇಶಗಳು ಮಾತುಕತೆಗಳನ್ನು ನಡೆಸ್ತಾ ಇವೆ. ಹೀಗಾಗಿ ಅಮೆರಿಕ ಹಾಗೂ ಪಶ್ಚಿಮ ಈಗ ಭಾರತದ ಕಡೆಗೆ ಕೆಂಗಣ್ಣನ್ನು ಬೀರ್ತಾ ಇವೆ. ಇನ್ನು ಈ ಸ್ಯಾಂಕ್ಷನ್ ಅನ್ನು ವಿಧಿಸಿದರೆ ಏನಾಗುತ್ತೆ? ಭಾರತ ತನ್ನ ಒಟ್ಟು ರಫ್ತು ವಹಿವಾಟೇನಿದೆ ಅದರಲ್ಲಿ 30% ಅಮೆರಿಕ ಜೊತೆ ಮಾಡ್ತಾ ಇದೆ. ಹೀಗಾಗಿ ವ್ಯಾಪಾರದ ದೃಷ್ಟಿಯಿಂದ ಅಮೆರಿಕ ನಮಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತೆ. ಇನ್ನು ನ್ಯಾಟೋದಲ್ಲಿನ 31 ಸದಸ್ಯ ದೇಶಗಳ ಜೊತೆಗಿನ ಭಾರತದ ವ್ಯಾಪಾರವನ್ನು ಕೂಡ ತಗೊಂಡ್ರೆ ಭಾರತದ ರಫ್ತು 41ರಿಂದ 45% ಪಶ್ಚಿಮದ ದೇಶಗಳಿಗೆ ಹೋಗುತ್ತೆ. ಅಕಸ್ಮಾತ್ ಇಲ್ಲಿ ನಿರ್ಬಂಧ ಬಿದ್ದರೆ ಭಾರತದ ವ್ಯಾಪಾರದ ಮೇಲೆ ಇದು ಒಂದಷ್ಟು ನಕಾರಾತ್ಮಕ ಪರಿಣಾಮವನ್ನಂತೂ ಬೀರುತ್ತೆ. ಇನ್ನು ಇಲ್ಲಿ ಅಕಸ್ಮಾತ್ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋ ಸಂಸ್ಥೆಗಳ ವಿರುದ್ಧ ಮಾತ್ರ ಅಮೆರಿಕ ಸೆಕೆಂಡರಿ ಸ್ಯಾಂಕ್ಷನ್ ಅನ್ನು ವಿಧಿಸ್ತು ಅಂತ ಇಟ್ಕೊಳ್ಳಿ. ಆಗ ರಿಲಯನ್ಸ್ನಂಥ ಸಂಸ್ಥೆಗಳು ನಿರ್ಬಂಧಕ್ಕೆ ತುತ್ತಾಗತ್ವೆ. ಇಲ್ಲಿ ಕೂಡ ತೈಲ ಆಮದನ್ನು ಅವರು ನಿಲ್ಲಿಸಿದರೆ ಅಥವಾ ಅವರು ನಿರ್ಬಂಧಗಳ ಕಾರಣಕ್ಕೆ ಅರಬ್ ದೇಶಗಳಿಂದಲೇ ತೈಲ ಆಮದನ್ನು ಹೆಚ್ಚು ಮಾಡಿಕೊಂಡ್ರೆ ಭಾರತದಲ್ಲಿ ತೈಲದ ಬೆಲೆ ಹೆಚ್ಚಾಗುತ್ತೆ. ಇದು ಕೂಡ ದೇಶದ ಆರ್ಥಿಕತೆಯ ಮೇಲೆ ನೆಗೆಟಿವ್ ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಚೈನಾದ ಮೇಲೆ ಇದೇ ರೀತಿಯ ನಿರ್ಬಂಧಗಳನ್ನು ಹೇರಿದರೆ ಅಲ್ಲಿನ ವಸ್ತುಗಳು ಯುರೋಪ್ ಹಾಗೂ ಅಮೆರಿಕಾಗೆ ರಫ್ತಾಗೋದು ಕಡಿಮೆ ಆಗಬಹುದು ಅಥವಾ ಟ್ಯಾರಿಫ್ನ ಹೆಚ್ಚಳದಿಂದಾಗಿ ಅಲ್ಲಿನ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಾಗಿ ಭಾರತದ ವಸ್ತುಗಳ ಮಾರಾಟ ಹೆಚ್ಚಾಗುವ ಮತ್ತು ಭಾರತಕ್ಕೆ ಇದರಿಂದ ಒಂದಷ್ಟು ಲಾಭವಾಗುವ ಸಾಧ್ಯತೆ ಕೂಡ ಇರುತ್ತೆ. ಗೆಳೆಯರೆ, ಇಲ್ಲಿ ಭಾರತ ಮತ್ತು ಚೈನಾದ ಔಷಧ ತಯಾರಿಕೆಗೆ ಬೇಕಾಗುವ ಕಚ್ಚಾ ಪದಾರ್ಥಗಳ ಮೇಲೆ ಪಶ್ಚಿಮ ವಿಪರೀತವಾಗಿ ಡಿಪೆಂಡ್ ಆಗಿದೆ. ಹೀಗಾಗಿ ಅಲ್ಲಿ ಟ್ಯಾರಿಫ್ ಹೇರಿದರೆ ಪಶ್ಚಿಮದ ದೇಶಗಳಿಗೆ ನಷ್ಟ. ಇನ್ನು ಚೈನಾ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದೆ. ಪಶ್ಚಿಮ ಈಗಾಗಲೇ ಆ ನಿರ್ಭರತೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಈ ಸೆಕೆಂಡರಿ ನಿರ್ಬಂಧಗಳು ಭಾರತದ ಮೇಲೆ ತುಂಬಾನೇ ಕೆಲಸ ಮಾಡುತ್ತವೆ ಅಂತೇನು ಅನಿಸೋದಿಲ್ಲ. ಇನ್ನು ಇಲ್ಲಿ ಕೂಡ ಅಮೆರಿಕ ಭಾರತದ ಜೊತೆಗಿನ ಟ್ರೇಡ್ ಅಗ್ರಿಮೆಂಟ್ ವಿಷಯದಲ್ಲಿ ಒಂದಷ್ಟು ಒತ್ತಡಗಳನ್ನು ಹೇರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಜೆನೆಟಿಕಲಿ ಮಾಡಿಫೈಡ್ ಬೀಜಗಳ ಮೂಲಕ ಭಾರತದ ಕೃಷಿ ಕ್ಷೇತ್ರವನ್ನು ಪ್ರವೇಶ ಮಾಡೋದಕ್ಕೆ ಅಮೆರಿಕ ಬಯಸ್ತಾ ಇದೆ. ಆದರೆ ಅದಕ್ಕೆ ಭಾರತ ಅವಕಾಶ ಮಾಡಿಕೊಡೋದಕ್ಕೆ ಸಿದ್ಧ ಇಲ್ಲ. ಹಾಗೇನಾದರೂ ಮಾಡಿಬಿಟ್ರೆ ಅದು ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಹಾಕ್ಕೊಂಡಂಗಾಗತ್ತೆ. ಒಮ್ಮೆ ಈ GM ಸೀಡ್ಸ್ GM ಕ್ರಾಪ್ ನಮ್ಮ ದೇಶಕ್ಕೆ ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ಅದರ ಜೊತೆಗೆ ಅವುಗಳಿಗೆ ಬೇಕಾದ ಪೆಸ್ಟಿಸೈಡುಗಳು, ರಸಗೊಬ್ಬರಗಳು ಎಲ್ಲದಕ್ಕೂ ನಾವು ಪಶ್ಚಿಮದ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಈ ಬೀಜಗಳ ಜೊತೆಗೆ ಅವರು ನಮಗೊಂದಷ್ಟು ರೋಗಗಳನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನು ಬೀಜದ ಮೇಲೆ ನಮಗೆ ಯಾವ ಅಧಿಕಾರನೂ ಇಲ್ಲದ ಹಾಗಾಗುತ್ತೆ. ನಾವು ಏನು ಬೆಳಿಬೇಕು, ಹೇಗೆ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋದನ್ನು ಕೂಡ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳು ನಿರ್ಧರಿಸೋದಕ್ಕೆ ಶುರು ಮಾಡುತ್ತವೆ. ಈಗ ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಅಮೆರಿಕ ನಮ್ಮ ಮೇಲೆ ಹೇರೋದಕ್ಕೆ ಹೋಗ್ತಾ ಇರೋದು ಈ ಜೆನೆಟಿಕಲಿ ಮಾಡಿಫೈಡ್ ಕೃಷಿಯನ್ನ ಮತ್ತು ಅಮೆರಿಕಾದ ನಾನ್ ವೆಜಿಟೇರಿಯನ್ ಹೈನು ಹಾಗೂ ಅಮೆರಿಕಾದ ಔಷಧ ಮತ್ತು ಪೆಸ್ಟಿಸೈಡುಗಳನ್ನು. ಇನ್ನು ಈ ಬಗ್ಗೆ ಪಿಯೂಷ್ ಗೋಯಲ್ ಅವರ ಜೊತೆಗಿನ ಇದುವರೆಗಿನ ಮಾತುಕತೆಗಳು ಅಮೆರಿಕ
ಅಮೆರಿಕಾಗೆ ಯಾವ ಲಾಭವನ್ನು ಮಾಡಿಕೊಟ್ಟಿಲ್ಲ. ಸೊ ಅಮೆರಿಕ ಮಿನಿ ಡೀಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ರಷ್ಯಾದಿಂದ ನೀವು ದೂರ ಆಗಿ ಅಂತ ಹೇಳ್ತಾ ಸೆಕೆಂಡರಿ ಸ್ಯಾಂಕ್ಷನ್ನ ಭಯ ಹುಟ್ಟಿಸ್ತಾ ಇನ್ನೂ ಒಂದಷ್ಟು ಒತ್ತಡಗಳನ್ನು ಭಾರತದ ಮೇಲೆ ಹೇರುವ ಪ್ರಯತ್ನವನ್ನು ಅಮೆರಿಕ ಇಲ್ಲಿ ಮಾಡ್ತಾ ಇದೆ. ಇದೆಲ್ಲ ಕೂಡ ಟ್ರೇಡ್ ವಾರ್ನ ಒಂದು ಭಾಗ. ಈಗ ಅಮೆರಿಕದ ತಾಳಕ್ಕೆ ನ್ಯಾಟೋ ಕೂಡ ಕುಣಿತಾ ಇದೆ. ಹಾಗೆ ಕುಣಿದೆ ಅವರಿಗೆ ಬೇರೆ ದಾರಿನೂ ಇಲ್ಲ. ಯಾಕೆಂದ್ರೆ ಅಮೆರಿಕದ ಫಂಡಿಂಗ್ನ ಮೇಲೆ, ಅಮೆರಿಕದ ಆಯುಧಗಳ ಮೇಲೆ ಈ ನ್ಯಾಟೋ ವಿಪರೀತ ಡಿಪೆಂಡ್ ಆಗಿದೆ. ಸೊ ಅವರು ಅಮೆರಿಕಾನ ಬಿಟ್ಟಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ನ್ಯಾಟೋ, ಪಶ್ಚಿಮದ ದೇಶಗಳು ಇವೆಲ್ಲ ಕೂಡ ಇನ್ನೂ ಹಳೆಯ ವಸಾಹತುಶಾಹಿ ಭ್ರಮೆಯಲ್ಲೇ ಬದುಕ್ತಾ ಇವೆ. ಇದೆಲ್ಲದರ ನಡುವೆ ರಷ್ಯಾ ನ್ಯಾಟೋದ ಈ ಎಚ್ಚರಿಕೆಯನ್ನು ತೀವ್ರವಾಗಿ ಖಂಡಿಸಿದೆ. ಇನ್ನು ಇದು ಕೂಡ ಎಲ್ಲಿಯವರೆಗೆ ಹೋಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಯಾಕೆಂದರೆ ಈ ಸೆಕೆಂಡರಿ ಸ್ಯಾಂಕ್ಷನ್ಗೆ ಕೂಡ 50 ದಿನಗಳ ಕಾಲಾವಕಾಶವನ್ನು ಅಮೆರಿಕಾನೇ ಕೊಟ್ಟಿದೆ. ಟ್ರಂಪ್ ಅವರ ಯೂಟರ್ನ್ಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುವಾಗ ಭಾರತ ಇದಕ್ಕೆಲ್ಲ ಹೆದರುತ್ತೆ ಅಂತೇನು ಅನ್ಸೋದಿಲ್ಲ. ಹೀಗಾಗಿನೇ ಈ ಬಗ್ಗೆ ಭಾರತ ಇದುವರೆಗೆ ಏನನ್ನೂ ಅಧಿಕೃತವಾಗಿ ಹೇಳೋದಕ್ಕೆ ಹೋಗಿಲ್ಲ. ಇದು ಗೆಳೆಯರೆ, ರಷ್ಯಾ ಜೊತೆ ವ್ಯಾಪಾರ ಮಾಡಬಯಸುವ ದೇಶಗಳ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ ಬಗ್ಗೆ ಶುರುವಾಗಿರುವ ಬೆದರಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.